ಯೇಸು ಕ್ರಿಸ್ತನು ಕರೆದಿದ್ದಾರೆ. ಬಾಧ್ಯರಾಗಿರುವುದಕ್ಕಾಗಿ ಕರೆದಿದ್ದಾರೆ. ಯಶ್ ಕಷ್ಟಪಟ್ಟು ಭಾರ ಹೊರುವಂತವರನ್ನು ಕರೆದಿದ್ದಾರೆ. ಪಾಪದಲ್ಲಿ ಮುಳುಗಿ ತೇಲಾಡುವಂತವರನ್ನು ಕರೆದಿದ್ದಾರೆ. ಆತನ ಕರೆಗಳು ಯಾವ್ಯಾವು ಎಂಬುದಾಗಿ ನಾವು ವಿವರವಾಗಿ ಧ್ಯಾನಿಸುತ್ತಾ ಬಂದಿದ್ದೇವೆ. ಮತ್ತೊಂದು ವಿಷಯ ಧ್ಯಾನಿಸುತ್ತಿದ್ದೇವೆ. ಅದೇನೆಂದರೆ, ದೇವರು ನಮ್ಮನ್ನು ಹೇಗೆ ಜೀವಿಸಲು ಕರೆದಿದ್ದಾರೆ ಗೊತ್ತಾ? ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಕರೆದಿದ್ದಾರೆ. ಹೇಗೆ ಜೀವಿಸಬಾರದೆಂದು ಕರೆದಿದ್ದಾರೆ ಗೊತ್ತಾ? ಅಪವಿತ್ರರಾಗಿ ಜೀವಿಸಬಾರದೆಂದು ಆತನು ನಮ್ಮನ್ನು ಎಂದಿಗೂ ಕರೆಯಲಿಲ್ಲ. ಆತನು ನಮ್ಮನ್ನು ಅಪವಿತ್ರರಾಗಿ ಜೀವಿಸಲು ಕರೆಯದೇ ಇರುವುದಾದರೆ ಯಾಕೆ ನಮ್ಮಲ್ಲಿ ಕೆಲವರು ಇನ್ನೂ ಅಪವಿತ್ರತೆಯಲ್ಲಿ ಜೀವಿಸುತ್ತಿದ್ದಾರೆ? ಯಾಕೆ ಇನ್ನೂ ಅಪವಿತ್ರತೆಗೆ ಅವಕಾಶ ಕೊಡ್ತಿದ್ದಾರೆ? ಯಾಕೆ ಇನ್ನೂ ಅಪವಿತ್ರವಾದ ಕ್ರಿಯೆಗಳನ್ನು ಮಾಡ್ತಿದ್ದಾರೆ? ಒಮ್ಮೆ ಆಲೋಚಿಸಿರಿ. ದೇವರು ನಮ್ಮನ್ನು ಕರೆದಿದ್ದು ಪರಿಶುದ್ಧರಾಗಿ ಜೀವಿಸಲು. ನಾವು ಪರಿಶುದ್ಧನಾದ ದೇವರ ಮಕ್ಕಳಾಗಿದ್ದೇವೆ. ಆತನಿಗೆ ಬಾಧ್ಯರಾಗಿದ್ದೇವೆ. ಸಾಧಾರಣವಾಗಿ ಮಮ್ಮಿ ಡ್ಯಾಡಿ ಏನಾದ್ರೂ ಬೆಳ್ಳಗಿರುವುದಾದ್ರೆ ಮಕ್ಕಳು ಹೇಗೆ ಹುಟ್ಟುತ್ತಾರೆ ಹೇಳಿ? ಬೆಳ್ಳಗೆ ಹುಟ್ಟುತ್ತಾರೆ. ಮಮ್ಮಿ ಡ್ಯಾಡಿ ಕಪ್ಪಗಿರುವುದಾದ್ರೆ ಸಾಧಾರಣವಾಗಿ ಕಪ್ಪಾಗಿಯೇ ಹುಟ್ಟುತ್ತಾರೆ. ಅದು ಸಹಜ. ಹಾಗೆಯೇ ನಾವು ದೇವರ ಮಕ್ಕಳಾಗಿರುವುದಾದರೆ, ನಮ್ಮ ದೇವರು ಪರಿಶುದ್ಧನಾಗಿರುವುದಾದರೆ ನಾವು ಹೇಗಿರಬೇಕು? ಪರಿಶುದ್ಧರಾಗಿರಬೇಕು. ಕೆಲವು ಸಾರಿ ಮಕ್ಕಳು ಬಹಳ ಕೋಪದಿಂದ ವರ್ತಿಸುತ್ತಾರೆ. ಹಾಗೆ ಕೋಪದಿಂದ ವರ್ತಿಸಿದಾಗ ಗಮನಿಸಿದಂತವ್ರು ಏನ್ ಹೇಳ್ತಾರೆ ಗೊತ್ತಾ? ಎಲ್ಲಿ ಹೋಗ್ತದೆ ತಂದೆಯ ಗುಣಗಳು? ಎಲ್ಲಿಗೆ ಹೋಗ್ತವೆ ತಂದೆಯ ಲಕ್ಷಣಗಳು ಎಂಬುದಾಗಿ ಅನ್ನುತ್ತಿರ್ತಾರೆ. ಅದರ ಅರ್ಥವೇನೆಂದರೆ, ತಂದೆಗಿರುವಂತಹ ಲಕ್ಷಣಗಳು ಮಕ್ಕಳಿಗೆ ಬರ್ತವೆ. ಹಾಗೆಯೇ ಪರಲೋಕದಲ್ಲಿರುವ ನಮ್ಮ ತಂದೆ ಪರಿಶುದ್ಧನಾಗಿದ್ದಾನೆ. ಆತನೇ ಹೇಳ್ತಿದ್ದಾನೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿ ಇರಬೇಕೆಂದು. ಪ್ರಪಂಚದಲ್ಲಿರುವಂತಹ ಅನೇಕ ನಂಬಿಕೆಗಳಿಗೆ ಮತ್ತು ಕ್ರೈಸ್ತ ನಂಬಿಕೆಗೆ ಇರುವ ಪ್ರಧಾನ ಡಿಫರೆನ್ಸ್ ಏನೆಂದರೆ, ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ನಾವು ಓದುವಂತಹ ಗ್ರಂಥ ಪರಿಶುದ್ಧ ಗ್ರಂಥವಾಗಿದೆ. ನಾನು ಪರಿಶುದ್ಧನಾಗಿದ್ದೇನೆ ಎಂಬುದಾಗಿ ಹೇಳಬಲ್ಲಂತಹ ದೇವರು ಆತನು. ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇಲ್ಲದಂತಹ ಮಹಾ ಅದ್ಭುತನಾದ ಪರಿಶುದ್ಧನಾಗಿರುವ ದೇವರು ಯೇಸು ಕ್ರಿಸ್ತನಾಗಿದ್ದಾರೆ. ಆತನು ಈ ಭೂಮಿಯ ಮೇಲೆ ಜೀವಿಸಿದ ಕಾಲದಲ್ಲಿ ಯಾರೊಬ್ಬರೂ ಕೂಡ ಆತನಲ್ಲಿ ಲೋಪವಾಗಲಿ ಪಾಪವಾಗಲಿ ಕಂಡುಕೊಳ್ಳಲಾಗಲಿಲ್ಲ. ಆತನ ಜನನದಲ್ಲಿ ಪರಿಶುದ್ಧತೆ ಇದೆ. ಆತನ ಜೀವಿತದಲ್ಲಿ ಪರಿಶುದ್ಧತೆ ಇದೆ. ಆತನ ಮರಣದಲ್ಲಿ ಪರಿಶುದ್ಧತೆ ಇದೆ. ಯಾರೊಬ್ಬರು ಕೂಡ ಯೇಸು ಕ್ರಿಸ್ತನಲ್ಲಿ ಅಪರಿಶುದ್ಧತೆಯನ್ನು ಕಂಡುಕೊಳ್ಳಲಾಗಲಿಲ್ಲ, ಅಪವಿತ್ರತೆಯನ್ನು ಕಂಡುಕೊಳ್ಳಲಾಗಲಿಲ್ಲ. ಕಾಮವಿಲ್ಲದವನಾಗಿದ್ದನು, ಕ್ರೋಧವಿಲ್ಲದವನಾಗಿದ್ದನು, ಲೋಪವಿಲ್ಲದವನಾಗಿದ್ದನು, ಲೋಭವಿಲ್ಲದವನಾಗಿದ್ದನು, ಮತ್ಸರವಿಲ್ಲದವನಾಗಿದ್ದನು. ಇಂತಹ ಅದ್ಭುತನಾದ ದೇವರು ಬಯಸುವುದೇನೆಂದರೆ, ಆತನ ಪ್ರಜೆಗಳಾದ ನಾವು ಪರಿಶುದ್ಧರಾಗಿ ಜೀವಿಸಬೇಕೆಂದು ಬಯಸ್ತಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಒಂದು ಪ್ರಶ್ನೆ ನಾವು ಕೇಳುತ್ತಾ ಇರ್ತೇವೆ, ಅಷ್ಟಕ್ಕೂ ದೇವರ ಚಿತ್ತ ಅಂದ್ರೆ ಏನು ಬ್ರದರ್? ನಾನು ದೇವರ ಚಿತ್ತ ಮಾಡಬೇಕು, ದೇವರ ಚಿತ್ತ ಮಾಡಬೇಕು, ದೇವರ ಚಿತ್ತ ಮಾಡಬೇಕು ಎಂದು ಬಯಸುತ್ತಿದ್ದೇನೆ ಎಂದು ಹೇಳ್ತಾ ಇರ್ತೇವೆ. ಅಂತವ್ರು ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ರೈಟ್. ನೀವು ದೇವರ ಚಿತ್ತ ಮಾಡಬೇಕೆಂದು ಬಯಸುತ್ತಿರುವುದಾದ್ರೆ 1 ಥೆಸಲೋನಿಕ 4ನೇ ಅಧ್ಯಾಯ 3ನೇ ವಚನ ಹೇಳುತ್ತೆ, ಪರಿಶುದ್ಧರಾಗಿರುವುದೇ. ನೀವು ಪರಿಶುದ್ಧರಾಗಿರುವುದೇ ಅಂದರೆ ಜಾರತ್ವಕ್ಕೆ ದೂರವಾಗಿರುವಂತದ್ದೇ ದೇವರ ಚಿತ್ತವಾಗಿದೆ. ದೇವರ ಚಿತ್ತ ಮಾಡಬೇಕೆಂದು ಬಯಸುವಂತಹ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ದೇವರ ಚಿತ್ತವೇನೆಂದರೆ ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ತಿರುಗಿ ಮಲಗುವವರೆಗೂ ನಮ್ಮ ಮಾತುಗಳು ಪರಿಶುದ್ಧವಾಗಿರಬೇಕು, ಅದು ದೇವರ ಚಿತ್ತ. ನಮ್ಮ ಯೋಚನೆಗಳು ಪರಿಶುದ್ಧವಾಗಿರಬೇಕು, ಅದು ದೇವರ ಚಿತ್ತ. ನಮ್ಮ ಆಲೋಚನೆಗಳೆಲ್ಲ ಪರಿಶುದ್ಧವಾಗಿರಬೇಕು, ಅದು ದೇವರ ಚಿತ್ತ. ನಾವು ಮಾಡುವ ಕೆಲಸ ಆಗಿರ್ಬೋದು, ಮಾಡುವ ವ್ಯಾಪಾರ ಆಗಿರ್ಬೋದು, ಸಂಪಾದಿಸುವ ವಿಧಾನ ಆಗಿರಬಹುದು, ಪರಿಶುದ್ಧವಾಗಿರಬೇಕು. ನಿಮ್ಮ ಟಿವಿ ಆಗಿರ್ಬೋದು, ಸೆಲ್ ಫೋನ್ ಆಗಿರಬಹುದು, ನಿಮ್ಮ ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಪರಿಶುದ್ಧವಾಗಿರಬೇಕು. ಪರಿಶುದ್ಧರಾಗಿರುವುದೇ ದೇವರ ಚಿತ್ತವಾಗಿದೆ. ಅದೇ ದೇವರು ಹೇಳ್ತಿದ್ದಾರೆ, ನೀವು ಪರಿಶುದ್ಧರಾಗಿರುವುದಕ್ಕೋಸ್ಕರ ಕರೆಯಲ್ಪಟ್ಟಿರುವುದರಿಂದ ಅಪವಿತ್ರವಾದ ಕಾರ್ಯಗಳನ್ನು ಮಾತ್ರ ನೀವು ಮಾಡಬಾರದೆಂದು. ನಮ್ಮ ದೇವರು ನಮ್ಮನ್ನು ಪರಿಶುದ್ಧರಾಗಿರುವುದಕ್ಕೋಸ್ಕರ ನಮ್ಮನ್ನು ಕರೆದಿರುವುದರಿಂದ ನಾವು ಕರೆಯಲ್ಪಟ್ಟಂತಹ ಕರೆಗೆ ತಕ್ಕ ಜೀವಿತ ಜೀವಿಸಬೇಕೆಂದು ದೇವರು ಬಯಸ್ತಿದ್ದಾರೆ. ಕರೆಗೆ ತಕ್ಕ ಜೀವಿತ ಜೀವಿಸಬೇಕು. ಈ ಮಧ್ಯೆ ಅದರ ಬಗ್ಗೆ ನಾವು ಕೇಳ್ತಾ ಇಲ್ಲ. ಆದರೆ
20-30 ವರ್ಷಗಳ ಹಿಂದೆ ಸಾಧಾರಣವಾಗಿ ಕ್ರೈಸ್ತರನ್ನು ಉದ್ದೇಶಿಸಿ ಕ್ರೈಸ್ತರಲ್ಲದವರು ಹೀಗೆ ಹೇಳ್ತಾ ಇದ್ರು, ಅವರು ಸಿನಿಮಾ ನೋಡೋದಿಲ್ಲ, ಯಾಕೆಂದ್ರೆ ಅವರು ಯೇಸುವನ್ನು ನಂಬಿದ್ದಾರೆ. ಅವರು ಯೇಸುವನ್ನು ನಂಬಿರುವುದರಿಂದ ಅವರು ಯಾವತ್ತೂ ಸುಳ್ಳು ಹೇಳಲ್ಲ. ಒಂದು ವೇಳೆ ಆಫೀಸ್ನಲ್ಲಿ ಯಾರಾದರೂ ಯಾವುದಾದ್ರೂ ಒಂದು ವಿಷಯದಲ್ಲಿ ಒಂದು ರೀತಿ ಇಶ್ಯೂ ಮಾಡಿಕೊಂಡು ವಾಗ್ವಾದ ಅಥವಾ ಆರ್ಗ್ಯುಮೆಂಟ್ಗೆ ಬರ್ತಿರುವುದಾದ್ರೆ, ಯಾಕೆ ನೀವು ಸುಳ್ಳಾಡ್ತಾ ಇದ್ದೀರಿ ಎಂದು ಯಾರಾದ್ರೂ ಹೇಳುವಾಗ ಪಕ್ಕದಲ್ಲಿರೋರು ಬಂದು ಹೇಳ್ತಾರೆ, ಅವ್ರು ಸುಳ್ಳಾಡೋದಿಲ್ಲ. ಎದಕ್ಕಾಗಿ? ಅವರು ಯೇಸುವನ್ನು ನಂಬಿದ್ದಾರೆ. ಹೀಗೆ ಇವತ್ತು ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವರು ಹೊಲಸು ಮಾತಾಡೋದಿಲ್ಲ. ಎದಕ್ಕಾಗಿ? ಯೇಸುವನ್ನು ನಂಬಿದ್ದಾರೆ, ಅದಕ್ಕೆ ಹೊಲಸು ಮಾತಾಡೋದಿಲ್ಲ. ಪ್ರೀತಿ ಪ್ರೇಮ ಎಂಬುದಾಗಿ ಸುತ್ತಾಡೋದಿಲ್ಲ. ಎದಕ್ಕಾಗಿ? ಯೇಸುವನ್ನು ನಂಬಿದಕ್ಕಾಗಿ. ನೀವಂದ್ಕೊಂಡಂತೆ ಅವರು ಮೋಸ ಮಾಡುವವರಲ್ಲ. ಎದಕ್ಕಾಗಿ? ಯೇಸುವನ್ನು ನಂಬಿದ್ದಕ್ಕಾಗಿ ಎಂದು. ಹೀಗೆ ನಿಮ್ಮ ಬಗ್ಗೆ ಸಾಕ್ಷಿ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಕೇಳಿಸಿಕೊಳ್ತಾ ಇದ್ದೆವು, ನನ್ನ ಚಿಕ್ಕಂದಿನಲ್ಲಿ ಕೇಳಿಸಿಕೊಳ್ತಿದ್ದೆ, ಯೇಸುವನ್ನು ನಂಬಿದ್ದಾರೆ, ಅವರು ಹಾಗೆ ಮಾಡುವುದಿಲ್ಲವೆಂದು. ಆದರೆ ಈ ದಿನಗಳಲ್ಲಿ ಇಂತಹ ಅದ್ಭುತವಾದ ಸಾಕ್ಷಿ ಕೇಳ್ತಾ ಇದ್ದೇವಾ? ಕೇಳಲಾಗ್ತಾ ಇದೆಯಾ? ಹಾಗಾದ್ರೆ ಕೇಳುವಂತೆ ಮಾಡಬೇಕು. ಒಂದು ವೇಳೆ ಅಂತಹ ಸಾಕ್ಷಿಗಳು ಕೇಳಿ ಬರದೇ ಇದ್ದರೆ, ನಿಂತು ಹೋಗಿರುವುದಾದ್ರೆ ನೀವೇ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಕುರಿತು ಅಂತಹ ಸಾಕ್ಷಿ ಕೇಳಿ ಬರಬೇಕು. ನಿಮ್ಮ ಕುರಿತಾಗಲಿ, ಕುಟುಂಬ ಸದಸ್ಯರ ಕುರಿತಾಗಲಿ, ಸಂಬಂಧಿಕರ ಕುರಿತಾಗಲಿ, ನಿಮ್ಮೊಂದಿಗೆ ಸೇರಿ ಕೆಲಸ ಮಾಡುವವರ ಕುರಿತಾಗಲಿ, ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರೋ ನಿಮ್ಮ ಕುರಿತಾಗಿ ಅಂತಹ ಸಾಕ್ಷಿಗಳು ಹೇಳಬೇಕು. ಆಕೆ ಹಾಗೆ ಮಾಡುವುದಿಲ್ಲ. ಎದಕ್ಕಾಗಿ? ಯೇಸುವನ್ನು ನಂಬಿದ್ದಕ್ಕಾಗಿ. ಯೇಸುವನ್ನು ಅವನು ನಂಬಿದ್ದಾನೆ, ಅದಕ್ಕಾಗಿಯೇ ನೀವು ಅಂದ್ಕೊಂಡಂತೆ ಅವ್ರು ಮಾಡಲ್ಲ ಎಂದು ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತಿದ್ದೇನೆ, ಪರಿಶುದ್ಧರಾಗಿರುವುದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿದ್ದೇವೆ. ಅಪರಿಶುದ್ಧವಾದ ಕೆಲಸ ಮಾಡುವುದಕ್ಕಾಗಲಿ, ಅಪರಿಶುದ್ಧವಾದ ಮಾತಾಡುವುದಕ್ಕಾಗಲಿ, ಅಪರಿಶುದ್ಧವಾದವುಗಳನ್ನು ನೋಡುವುದಕ್ಕಾಗಲಿ ದೇವರು ಕರೆದಿಲ್ಲ. ಕೇಳ್ತಿದ್ದೇನೆ ಫ್ರೆಂಡ್ಸ್, ಆತನು ಕರೆದ ಕರೆಗೆ ತಕ್ಕಂತೆ ಜೀವಿಸುತ್ತಾ ಇದ್ದೇವಾ? ಜೀವಿಸಲೇಬೇಕು. ಸೈತಾನನು ನಮ್ಮನ್ನು ಮೇಲಿಂದ ಮೇಲೆ ಶೋಧಿಸುವ ಪ್ರಯತ್ನ ಮಾಡ್ತಾನೆ. ನಮ್ಮ ಕೈಗಳು ಹೊಲಸು ಕೆಲಸ ಮಾಡುವಂತೆಯೂ, ಕಣ್ಣುಗಳು ಹೊಲಸು ಕೆಲಸ ಮಾಡುವಂತೆಯೂ, ಕ್ರಿಯೆಗಳು ಹೊಲಸಾಗಿರುವಂತೆಯೂ, ನಡತೆ ಹೊಲಸಾಗಿರುವಂತೆಯೂ, ನಮ್ಮ ಮಲಗುವಿಕೆಯು ಅಪವಿತ್ರವಾಗಿರುವಂತೆ ಸೈತಾನನು ಮಾಡುತ್ತಲೇ ಇರ್ತಾನೆ. ಆದರೆ ನಾವು ಮಾಡಬೇಕಾದದ್ದೇನೆಂದರೆ ಪವಿತ್ರಾತ್ಮ ದೇವರ ಸಹಾಯದಿಂದ ಆ ಪಾಪವನ್ನು ಜಯಿಸಬೇಕು. ಆ ಪಾಪವನ್ನು ಜಯಿಸಬೇಕಾದರೆ ಏನ್ ಮಾಡಬೇಕು? ಆ ದಿನ ಯೇಸು ತನ್ನ ಶಿಷ್ಯರಿಗೆ ನೋಡಿ ಒಂದು ಒಳ್ಳೆ ಮಾತು ಹೇಳ್ತಾರೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಏನ್ ಮಾಡ್ಬೇಕಂತೆ? ಪ್ರಾರ್ಥಿಸಬೇಕು. ಸೈತಾನ ಶೋಧನೆಗಳನ್ನು ನಾವು ಜಯಿಸಬೇಕಾದ್ರೆ ಏನ್ ಮಾಡಬೇಕು? ಪ್ರಾರ್ಥಿಸಬೇಕು. ಪ್ರಾರ್ಥನೆ ಮಾಡದಂತವರು, ಪ್ರಾರ್ಥಿಸಲಾರದಂತವರು ಸೈತಾನನ ಶೋಧನೆಗಳನ್ನು ಜಯಿಸಲು ಸಾಧ್ಯವೇ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಕೇಳ್ತಾ ಇರ್ತಾರೆ, ನಾನು ಆಲೋಚನೆಗಳಲ್ಲಿ ಬಿದ್ದು ಹೋಗ್ತಾ ಇದ್ದೇನೆ, ಜಯಿಸಬೇಕಾದ್ರೆ ಏನ್ ಮಾಡಬೇಕನ್ನುತ್ತಾರೆ. ನಾನು ನೋಟದಲ್ಲಿ ಬಿದ್ದು ಹೋಗ್ತಿದ್ದೇನೆ, ಜಯಿಸಬೇಕಾದ್ರೆ ಏನ್ ಮಾಡಬೇಕನ್ನುತ್ತಾರೆ. ನನ್ನ ಆಲೋಚನೆಯಲ್ಲಿ ಬಿದ್ದು ಹೋಗ್ತಾ ಇದ್ದೇನೆ, ಜಯಿಸಬೇಕಾದ್ರೆ ಏನ್ ಮಾಡಬೇಕೆಂಬ ಬಯಕೆ ಅನೇಕರಿಗಿದೆ. ಈ ದಿನ ಈ ಬಯಕೆ ನಮ್ಮಲ್ಲಿ ಎಷ್ಟು ಜನರಿಗಿದೆ ಒಮ್ಮೆ ಆಲೋಚಿಸಿ ನೋಡಿ. ಎಸ್, ನಾನು ಬಿದ್ದು ಹೋಗ್ತಿದ್ದೇನೆ. ಬಹಿರಂಗವಾಗಿ ಬಿದ್ದು ಹೋಗದೇ ಇರಬಹುದು, ಬಹಿರಂಗವಾಗಿ ವ್ಯಭಿಚಾರದಲ್ಲಿ ಬಿದ್ದು ಹೋಗದೇ ಇರಬಹುದು. ಆದರೆ ನೋಡಿ, ವ್ಯಭಿಚಾರದಲ್ಲಿ ಬೀಳುವವರು ಇಲ್ಲ ಅಂತೀರಾ? ಊಹೆ ವಿಷಯದಲ್ಲಿ ವ್ಯಭಿಚಾರದಲ್ಲಿ ಬೀಳುವವರಿಲ್ಲ ಅಂತೀರಾ? ಗಂಡ ಇದ್ದಾಗಿಯೂ ಹೆಂಡತಿ ಇದ್ದಾಗಿಯೂ ಪರ ಪುರುಷನನ್ನು ಪರ ಸ್ತ್ರೀಯನ್ನು ಊಹಿಸಿಕೊಂಡು ವ್ಯಭಿಚಾರ ಮಾಡುವಂತವ್ರು ಇಲ್ಲ ಅಂತೀರಾ? ಮದುವೆ ಆಗದಿದ್ದರೂ ಯವನ ಪ್ರಾಯದಲ್ಲಿರುವ ಯವನಸ್ಥರು ಒಂದು ಹುಡುಗಿಯನ್ನಾಗಲಿ ಹುಡುಗನನ್ನಾಗಲಿ ಹೀರೋ ಹೀರೋಯಿನ್ ಅನ್ನಾಗಲಿ ಊಹಿಸಿಕೊಂಡು ವ್ಯಭಿಚಾರ ಮಾಡುವಂತವರು, ವ್ಯಭಿಚಾರದ ಆಲೋಚನೆ ಉಳ್ಳಂತವರು, ಶರೀರವನ್ನು ಅಪವಿತ್ರ ಮಾಡಿಕೊಳ್ಳುವವರು ಇಲ್ಲ ಅಂತೀರಾ? ಖಂಡಿತವಾಗಿದ್ದಾರೆ. ಇವೆಲ್ಲ ಪಾಪಿಷ್ಟ ಕ್ರಿಯೆಗಳಾಗಿವೆ. ಇವೆಲ್ಲ ಸೈತಾನನು ಮಾಡುವ ಕಾರ್ಯಗಳಾಗಿವೆ. ಸೈತಾನನು ವಶಪಡಿಸಿಕೊಂಡವರಲ್ಲಿ ಕಾಣಿಸುವ ಕಾರ್ಯಗಳಾಗಿವೆ. ಹಾಗಾದ್ರೆ ನಿಮ್ಮ ಸಂಗತಿ ಏನಾಗಿದೆ? ಈ ದಿನಕ್ಕೂ ಕೂಡ ಸೈತಾನನು ನಿಮ್ಮ ಜೀವಿತದಲ್ಲಿ ಇದ್ದುಕೊಂಡು, ನಿಮ್ಮ ಹೃದಯದಲ್ಲಿದ್ದುಕೊಂಡು, ನಿಮ್ಮ ಶರೀರದಲ್ಲಿದ್ದುಕೊಂಡು ಅವನು ಅಂದುಕೊಂಡಂತೆ ನೀವು ಮಾಡ್ತಾ ಇರುವುದಾದ್ರೆ ನೀವು ಹೇಗೆ ಪರಿಶುದ್ಧರಾಗಿ ಜೀವಿಸಲು ಸಾಧ್ಯ? ಹೇಗೆ ದೇವರ ಚಿತ್ತ ಮಾಡಲು ಸಾಧ್ಯ? ಹೇಗೆ ನೀವು ದೇವರ ಮಕ್ಕಳಾಗಿ ಜೀವಿಸಲು ಸಾಧ್ಯ? ನಾವು ದೇವರಿಗೆ ಬಾಧ್ಯರಾಗಿರುವುದಾದರೆ ನಾವು ಆತನ ಗುಣಲಕ್ಷಣವುಳ್ಳವರಾಗಿರಬೇಕು. ನಿಮಗೆ ನೆನಪಿದೆಯಾ? ದೇವರು ನಮ್ಮನ್ನು ಕತ್ತಲೆಯೊಳಗಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ಕರೆದಿದ್ದಾರೆ. ಒಮ್ಮೆ ಕತ್ತಲಲ್ಲಿ ಜೀವಿಸಿದ್ದೇವೆ, ಕತ್ತಲೆಯ ಕಾರ್ಯಗಳನ್ನು ಮಾಡಿದ್ದೇವೆ, ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ಮುಳುಗಿ ತೇಲಾಡಿದ್ದೇವೆ. ಆದರೆ ದೇವರು ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ನಮ್ಮನ್ನು ಕರೆದಿದ್ದಾರೆ. ಕತ್ತಲೆಯೊಳಗಿಂದ ದೇವರು ನಮ್ಮನ್ನು ಕರೆದಿದ್ದಾರೆ. ಪಾಪದೊಳಗಿಂದ ದೇವರು ನಮ್ಮನ್ನು ಪ್ರತ್ಯೇಕಿಸಿದ್ದಾರೆ. ಕಾರಣವೇನೆಂದರೆ ಯೇಸು ಕ್ರಿಸ್ತನ ಗುಣಲಕ್ಷಣಗಳನ್ನು ಪ್ರಚುರಪಡಿಸುವುದಕ್ಕಾಗಿ ಕರೆದಿದ್ದಾರೆ.
ಯೇಸು ಕ್ರಿಸ್ತನ ಗುಣಲಕ್ಷಣಗಳನ್ನು ಪ್ರಚುರಪಡಿಸುವುದಕ್ಕಾಗಿ ಒಂದು ಹಾಸ್ಪಿಟಲಿನ ಶ್ರೇಷ್ಠತೆ ಪ್ರಚುರಪಡಿಸಬೇಕಾದರೂ, ಒಬ್ಬ ಡಾಕ್ಟರ್ ಅವರ ನೈಪುಣ್ಯತೆ ಪ್ರಚುರಪಡಿಸಬೇಕಾದರೂ ಬೆಸ್ಟ್ ಮೆಥಡ್ ಯಾವುದು ಗೊತ್ತಾ? ಬೆಸ್ಟ್ ಮಾರ್ಗ ಯಾವುದು ಗೊತ್ತಾ? ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಇಲ್ಲವೇ ಸ್ಕಿನ್ ಅಲರ್ಜಿಯಿಂದ ಬಳಲುತ್ತಿದ್ದಾರೆ ಅಂದುಕೊಳ್ಳೋಣ. ಬಹಳ ಕಾಲದಿಂದ ಸ್ಕಿನ್ ಅಲರ್ಜಿಯಿಂದ ಬಳಲುತ್ತಿರುವ ಒಂದು ಪೇಷಂಟ್ ಅನೇಕ ಡಾಕ್ಟರ್ ಬಳಿಗೆ ಹೋಗಿರುತ್ತಾನೆ. ಎಷ್ಟೇ ಡಾಕ್ಟರ್ ಬಳಿಗೆ ಹೋದ್ರೂ ಕೂಡ ಆ ಸ್ಕಿನ್ ಅಲರ್ಜಿ ಮಾತ್ರ ಕಡಿಮೆ ಆಗ್ಲಿಲ್ಲ. ಆದರೆ ಒಬ್ಬ ಡಾಕ್ಟರ್ ಬಳಿಗೆ ಹೋದ ನಂತರ ಆ ಡಾಕ್ಟರ್ ಬರೆದಂತಹ ಔಷಧಿ ಆಗಿರಬಹುದು, ಕ್ರೀಮ್ಗಳಾಗಿರಬಹುದು ಬಳಸಿದಾಗ ಅದ್ಭುತವಾಗಿ ವರ್ಷಗಳವರೆಗೂ ಕಡಿಮೆ ಆಗದ ಸ್ಕಿನ್ ಅಲರ್ಜಿ 1 ವೀಕಲ್ಲೇ ಕಡಿಮೆ ಆಯ್ತು. ಒಂದು ವಾರದಲ್ಲೇ ಕಡಿಮೆ ಆಯ್ತು. ಎಷ್ಟೋ ಉಪಶಮನ ದೊರಕಿತು. ಅದೇ ರೀತಿಯಲ್ಲಿ ಇವರ ಆಫೀಸಲ್ಲಿ ಮತ್ತೊಬ್ಬರು ಸ್ಕಿನ್ ಅಲರ್ಜಿ ರ್ಯಾಷಸ್ ನಿಂದ ಬಳಲುತ್ತಿರುವಾಗ ಈ ವ್ಯಕ್ತಿ ಹೋಗಿ ಹೇಳ್ತಾನೆ, ನಿನ್ನ ಸ್ಕಿನ್ ಅಲರ್ಜಿ ಕಡಿಮೆ ಆಗುತ್ತೆಂದು. ಅದೇಗ್ ನೀವ್ ಹೇಳ್ತೀರಿ? 3 years ಇಂದ ನಾನು ಸಫರ್ ಆಗ್ತಿದ್ದೆ. ಎಷ್ಟೋ ಡಾಕ್ಟರ್ ಬಳಿಗೆ ಹೋಗಿದ್ದೇನೆ, ಎಷ್ಟೋ ಔಷಧಿ ಆಗಲಿ, ಕ್ರೀಮ್ಗಳಾಗಲಿ, ಆಯಿಂಟ್ಮೆಂಟ್ಗಳಾಗಲಿ ಹಚ್ಕೊಂಡಿದ್ದೇನೆ, ಕಡಿಮೆ ಆಗಿಲ್ಲ. ಆದ್ರೆ ನೀವೇನೋ ಅಷ್ಟು ಧೈರ್ಯದಿಂದ ಹೇಳ್ತಾ ಇದ್ದೀರಿ ಅಂದಾಗ ಖಂಡಿತವಾಗಿ ಕಡಿಮೆ ಆಗುತ್ತೆ. ಸ್ಕಿನ್ ಅಲರ್ಜಿಯಿಂದ ನೀವು ಹೊರ ಬರಬಹುದು. ಹೇಗೆ ಹೇಳಲಿಕ್ಕಾಗತ್ತೆ? ನಾನು ವ್ಯಕ್ತಿಗತ ಅನುಭವದಿಂದ ಹೇಳಬಲ್ಲೆ. ಯಾಕೆ, ನಿಮಗೂ ಕೂಡ ಆಯ್ತಾ? ನನಗೂ ಇತ್ತು. 10 years ಇಂದ ಸ್ಕಿನ್ ಅಲರ್ಜಿ ಇತ್ತು. ಅದರಿಂದ ಬಹಳ ಕಷ್ಟ ಪಡ್ತಾ ಇದ್ದೆ. ಎಷ್ಟೋ ಡಾಕ್ಟರ್ ಬಳಿಗೆ ಹೋದೆ, ಎಷ್ಟೋ ಔಷಧಿ ಬಳಸಿದೆ, ಆದ್ರೂ ಕಡಿಮೆ ಆಗ್ಲಿಲ್ಲ. ಆದ್ರೆ ಕೊನೆಗೆ ಒಬ್ಬ ಡಾಕ್ಟರ್ ಬಳಿಗೆ ಹೋದೆ. ಯಾರೋ ಒಬ್ರು ಹೇಳಿದ್ದಕ್ಕೆ ಅಲ್ಲಿಗೆ ಹೋದೆ. ಆ ಡಾಕ್ಟರ್ ಹೇಳಿದ ಮೆಡಿಸಿನ್ ಬಳಸಿದೆ. 1 ವೀಕಲ್ಲೇ ಪೂರ್ತಿಯಾಗಿ ನನ್ನ ಸ್ಕಿನ್ ಅಲರ್ಜಿ ವಾಸಿ ಆಯ್ತು. ನಿಜವೋ? ನೀವು ಹೇಳ್ತಾ ಇರೋದು ವಾಸ್ತವವೋ? ಆ ಡಾಕ್ಟರ್ ಅವರು ಅದ್ಭುತವಾದ ಪ್ರಿಸ್ಕ್ರಿಪ್ಷನ್ ಕೊಡುತ್ತಾರೆ, ಅದ್ಭುತ ಔಷಧಿ ಕೊಡ್ತಾರೆ. ಅದಕ್ಕೆ ನಾನೇ ಸಾಕ್ಷಿ. ಬಹಳ ಅನುಭವ ಉಳ್ಳವರಾಗಿದ್ದಾರೆ. ಚಿಕಿತ್ಸೆ ವಿಷಯದಲ್ಲಿ ಬಹು ಜ್ಞಾನ ಉಳ್ಳವರಾಗಿದ್ದಾರೆ. ತಕ್ಷಣವೇ ಕಂಡುಕೊಳ್ತಾರೆ ನಿಮಗಿರುವ ರೋಗ ಎಂತದೆಂದು, ನಿಮ್ಮ ಸ್ಕಿನ್ ಅಲರ್ಜಿ ಯಾವ ಹಂತದಲ್ಲಿದೆ ಎಂದು, ಯಾಕೆ ಅದು ಬಂದಿತ್ತೆಂದು ತಕ್ಷಣವೇ ಕಂಡುಕೊಳ್ತಾರೆ. ಹೇಗೆ ಹೇಳಲಿಕ್ಕಾಗತ್ತೆ? ನೀವು ಅನುಭವ ಪೂರ್ವಕವಾಗಿ ಹೇಳ್ತಿದ್ದೇನೆ. ಬಿಕಾಸ್ ಐ ನೋ ಹಿಮ್ ಪರ್ಸನಲಿ. ಅವರ ಕುರಿತು ನನಗೆ ಚೆನ್ನಾಗಿ ಗೊತ್ತು. ನಾನು ಕೂಡ ನಿಮ್ಮಂತೆ ಸಫರ್ ಆಗ್ತಾ ಇದೆ. ಆದರೆ ಅದರಿಂದ ಈಗ ನಾನು ಹೊರ ಬಂದಿದ್ದೇನೆ ಎಂದು ಹೇಳುವಂತದ್ದೇ ಸಾಕ್ಷಿಯಾಗಿದೆ ಪ್ರಿಯರೇ. ಬಲವಾದ ಸಾಕ್ಷಿಯಾಗಿರುತ್ತೆ. ಆ ಡಾಕ್ಟರ್ ಅದ್ಭುತವಾದ ಡಾಕ್ಟರ್ ಎಂಬುದಾಗಿ ಹೇಳ್ತಾ ಇದ್ದೀರಿ. ಆದ್ರೆ ನಿಮ್ಗೆ ಹೇಗೆ ಗೊತ್ತು? ಅನುಭವ ಪೂರ್ವಕವಾಗಿ ಗೊತ್ತು ಅಂದಾಗ ತಾನೇ ಪ್ರಿಯರೇ ಎದುರುಗಡೆ ಇರುವವರಿಗೆ ನಂಬಿಕೆ ಉಂಟಾಗುವುದು. ಆ ಡಾಕ್ಟರ್ ಕುರಿತಾಗಿ ಮಾತಾಡುತ್ತಿರುವಾಗ ಆ ಡಾಕ್ಟರ್ ಕೊಡುವ ಚಿಕಿತ್ಸೆ ಎಷ್ಟು ಅದ್ಭುತವಾಗಿರುತ್ತದೆ ಎಂದು ಹೇಗೆ ನಾವು ಲೋಕಕ್ಕೆ ತಿಳಿಸಲಾಗ್ತದೆ? ಅನುಭವದಿಂದ ತಿಳ್ಕೊಂಡಾಗ ಮಾತ್ರ. ಹಾಗೆಯೇ ಯೇಸು ರಕ್ಷಕನಾಗಿದ್ದಾನೆಂದು, ಯೇಸು ಕ್ರಿಸ್ತನು ಪಾಪಿಷ್ಟ ಮನುಷ್ಯರನ್ನು ಪರಿಶುದ್ಧರಾಗಿ ಮಾರ್ಪಡಿಸಬಲ್ಲನೆಂದು, ಯೇಸು ಕ್ರಿಸ್ತನು ದುರ್ಮಾರ್ಗಿಗಳನ್ನು ದುಷ್ಟರನ್ನು ಕೂಡ ನೀತಿವಂತರನ್ನಾಗಿ ಮಾಡಬಲ್ಲನು ಎಂದು ಹೇಗೆ ಹೇಳಬಲ್ಲೆವು? ಆತನಿಗಿರುವ ಆತನ ಅದ್ಭುತವಾದ ಲಕ್ಷಣ ಹೇಗೆ ಪ್ರಚುರ ಮಾಡಬಲ್ಲೆವು? ಅನುಭವ ಪೂರ್ವಕವಾಗಿ. ನನ್ನ ಜೀವಿತ ಆತನು ಮಾರ್ಪಡಿಸಿದ್ದಾನೆ, ನನ್ನ ಬದುಕು ಆತನು ಮಾರ್ಪಡಿಸಿದ್ದಾನೆ. ಬಹಳ ಅಪವಿತ್ರನಾಗಿ ಜೀವಿಸುವವನಾಗಿದ್ದೆ, ಅಪವಿತ್ರಳಾಗಿ ಜೀವಿಸುವವಳಾಗಿದ್ದೆ. ನನ್ ಮೇಲೆ ನನಗೆ ಅಸಹ್ಯವೆನಿಸುತ್ತಾ ಇತ್ತು, ನನಗೆ ಬೇಸರವಾಗ್ತಿತ್ತು. ಎದಕ್ಕಾಗಿ ಬದುಕಿದ್ದೇನೆ ಎನ್ನುವ ರೀತಿಯಲ್ಲಿ ಬಹಳ ಸಾರಿ ನಾನು ಅತ್ತಿದ್ದೇನೆ. ಆದರೆ ಅಂತಹ ದುಷ್ಟನು ದುರ್ಮಾರ್ಗಿಯೂ ಆಗಿರುವ ನನ್ನಂಥವನನ್ನು ಯೇಸು ಕ್ರಿಸ್ತನು ಮಾರ್ಪಡಿಸಿದ್ದಾರೆ. ಅದಕ್ಕೆ ನಾನೇ ಸಾಕ್ಷಿ. ಜೀವಿತಗಳನ್ನು ಮಾರ್ಪಡಿಸುವ ಶಕ್ತಿ ಆತನಿಗಿದೆ. ಪಾಪಿಷ್ಟರಿಗೆ ಪರಿಶುದ್ಧರನ್ನಾಗಿ ಮಾರ್ಪಡಿಸುವಂತಹ ಪ್ರಭಾವವು ಆತನಲ್ಲಿದೆ ಎಂದು ಹೀಗೆ ಆತನ ಗುಣಲಕ್ಷಣ ಪ್ರಚುರ ಮಾಡುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಆತನ ಗುಣಲಕ್ಷಣ ಪ್ರಚುರ ಪಡಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿರುವುದಾದರೆ ನಮ್ಮಲ್ಲಿ ಪ್ರಧಾನವಾಗಿ ಕಾಣಿಸಬೇಕಾದದ್ದೇನು ಗೊತ್ತಾ? ಪವಿತ್ರತೆ, ಪರಿಶುದ್ಧತೆಯಾಗಿದೆ. ಅದಕ್ಕಾಗಿಯೇ ದೇವರು ಹೇಳ್ತಿದ್ದಾರೆ, ನೀವು ಪರಿಶುದ್ಧರಾಗಿರುವುದಕ್ಕಾಗಿಯೇ ಕರೆದಿದ್ದೇನೆ. ಮತ್ತೆ ಪಾಪ ಮಾಡುವುದಕ್ಕಾಗಲ್ಲ, ಮತ್ತೆ ಪಾಪದಲ್ಲಿ ಜೀವಿಸುವುದಕ್ಕಾಗಲ್ಲ, ಮತ್ತೆ ನಾಯಿ ತಾನು ಕಕ್ಕಿದ್ದಕ್ಕೆ ತಿರುಗಿದ ಹಾಗೆ ನೀವು ಹಿಂದಕ್ಕೆ ತಿರುಗುವುದಕ್ಕಾಗಲ್ಲ. ಅದಕ್ಕೆ ಕೇಳ್ತಿದ್ದೇನೆ ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನ ಧೈರ್ಯದಿಂದ ಹೇಳಬಲ್ಲಿರಿ, ಯೇಸುವೇ, ನೀನು ಬಯಸಿದಂತೆಯೇ ನಿನ್ನ ಚಿತ್ತದ ಪ್ರಕಾರ ನಾವು ಪರಿಶುದ್ಧರಾಗಿ ಜೀವಿಸ್ತಿದ್ದೇವೆಂದು. ಒಬ್ಬ ವ್ಯಕ್ತಿ ಪರಿಶುದ್ಧನಾಗಿರಬೇಕಾದರೆ ಮೊಟ್ಟ ಮೊದಲು ಕಾಪಾಡಿಕೊಳ್ಳಬೇಕಾದದ್ದು ಏನೆಂದು ಒಮ್ಮೆ ಹೇಳಲಿಕ್ಕಾಗತ್ತಾ? ಒಬ್ಬ ವ್ಯಕ್ತಿ ಪರಿಶುದ್ಧನಾಗಿ ಜೀವಿಸಬೇಕಾದರೆ ಮೊಟ್ಟ ಮೊದಲು ಯಾವುದನ್ನ ಕಾಪಾಡಿಕೊಳ್ಳಬೇಕು ಗೊತ್ತಾ? ಎನಿ ಐಡಿಯಾ? ಕಣ್ಣುಗಳು. ಯಾವುದು ಗೊತ್ತಾ? ಕಣ್ಣುಗಳು. ನಿಮ್ಮ ಕಣ್ಣುಗಳು ನೆಟ್ಟಗಿರುವುದಾದರೆ ನಿಮ್ಮ ದೇಹವೆಲ್ಲವೂ
ಪ್ರಕಾಶವುಳ್ಳದಾಗಿರುತ್ತದೆ. ನಿಮ್ಮ ಕಣ್ಣು ಒಂದು ವೇಳೆ ಕತ್ತಲೆಯಿಂದ ಕೂಡಿದ್ದಾಗಿರುವುದಾದರೆ ನಿಮ್ಮ ದೇಹವೆಲ್ಲ ಕತ್ತಲೆ ಉಳ್ಳದಾಗಿರುತ್ತದೆ. ಅದಕ್ಕೆ ಸುಲಭವಾಗಿ ನಿಮ್ಗೆ ಅರ್ಥ ಆಗುವಂತೆ ಈ ಮಾತು ಹೇಳ್ತಾ ಇರ್ತೇನೆ. ನಿಮ್ಮ ಕಣ್ಣು ಚೆನ್ನಾಗಿದ್ರೆ ದೇಹ ಚೆನ್ನಾಗಿರುತ್ತೆ. ಕಣ್ಣು ಪರಿಶುದ್ಧವಾಗಿದ್ರೆ ನಿಮ್ಮ ದೇಹ ಪರಿಶುದ್ಧವಾಗಿರ್ತದೆ. ಈ ದಿನ ಅನೇಕರ ಕಣ್ಣುಗಳು ಪರಿಶುದ್ಧವಾಗಿಲ್ಲ. ಈ ದಿನ ಈ ವಾಕ್ಯ ಕೇಳುವಂತವರಲ್ಲಿ ಎಷ್ಟೋ ಚೆನ್ನಾಗಿ ನೀವು ಕೂತ್ಕೊಂಡು ಎಷ್ಟೋ ಶಿಸ್ತಾಗಿ ಎಷ್ಟೋ ಪರಿಶುದ್ಧರಂತೆ ಕೂತಿದ್ದೀರಿ. ಆದರೆ ನಿಮ್ಮಲ್ಲಿ ಕೆಲವರ ದೇಹ ಸುಮ್ಮನೆ ಇರೋದಿಲ್ಲ. ಆ ದೇಹ ಸುಮ್ಮನೆ ಕೂತ್ಕೊಳ್ಳಲ್ಲ. ಶರೀರ ಇಚ್ಛೆಗಳಿಂದ, ಕಾಮಾಭಿಲಾಷೆಗಳಿಂದ ದಿನೇ 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 ತುಕ್ಕು ಹಿಡಿಯುತ್ತಾ ಇರುತ್ತೆ, ಕ್ಷೀಣಿಸಲ್ಪಡುತ್ತಾ ಇರುತ್ತೆ. ಕಾರಣ ಗೊತ್ತಾ? ಕಣ್ಣು ಪರಿಶುದ್ಧವಾಗಿರೋದಿಲ್ಲ. ಈ ದಿನ ಈ ವಾಕ್ಯ ಕೇಳ್ತಿರುವ ಪ್ರಿಯ ಸಹೋದರ ಸಹೋದರಿಯರೇ, ಅದೇ ವಾಸ್ತವ ಆಗಿದ್ರೆ ದಯವಿಟ್ಟು ಸರಿಪಡಿಸಿಕೊಳ್ರಿ. ಯಾಕೆಂದರೆ ದೇವರು ನಮ್ಮನ್ನು ಪರಿಶುದ್ಧರಾಗಿ ಜೀವಿಸಲು ಕರೆದಿದ್ದಾರೆ. ಪರಿಶುದ್ಧರಾಗಿ ಜೀವಿಸುವುದೇ ಜಾರತ್ವದಿಂದ ದೂರ ಇರುವಂತದ್ದೇ ದೇವರ ಚಿತ್ತವಾಗಿದೆ. ನೀವು ಅಪವಿತ್ರವಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಡಲಿಲ್ಲ. ಮೊದಲನೇದಾಗಿ ನಾವು ಪರಿಶುದ್ಧರಾಗಿ ಜೀವಿಸಲು ಕರೆಯಲ್ಪಟ್ಟಿದ್ದೇವೆ. ಸೈತಾನನಿಗೆ ಸಂಬಂಧಪಟ್ಟದ್ಯಾವುದು ಕೂಡ ನಮ್ಮ ಶರೀರದಲ್ಲಿ ಇರಗೊಡಿಸಬಾರದು. ಒಂದು ಸೈನ್ಯ ಮತ್ತೊಂದು ದೇಶದ ಮೇಲೆ ದಾಳಿ ಮಾಡುವುದಕ್ಕಾಗಿ ಬರುತ್ತಾರೆ. ಆ ದೇಶಕ್ಕೂ ಈ ದೇಶಕ್ಕೂ ಮಧ್ಯದಲ್ಲಿ ಒಂದು ಅರಣ್ಯವಿತ್ತು. ಆ ಅರಣ್ಯದೊಳಗೆ ಪ್ರವೇಶಿಸ್ತಾರೆ. ಆ ವೈರಿ ದೇಶಸ್ಥರ ಕೈಗೆ ಸಿಕ್ಕಿದವರ ಪ್ರತಿಯೊಬ್ಬರ ಕೈಗಳ ಮೇಲೆ ಮುದ್ರೆ ಹಾಕ್ತಾ ಇದ್ರು. ಯಾವ ಮುದ್ರೆ ಗೊತ್ತಾ? ವೈರಿ ದೇಶಸ್ಥರು ಬಂದು ಅವರ ಕೈಗೆ ಸಿಕ್ಕಿರುವಂತಹ ಪ್ರತಿಯೊಬ್ಬರ ನಾಗರಿಕರ ಕೈಗಳ ಮೇಲೆ ನೀನು ನಮ್ಮ ರಾಜನಿಗೆ ಗುಲಾಮನು ಎಂಬುದಾಗಿ ಒಂದು ಮುದ್ರೆ ಹಾಕುತ್ತಿದ್ದರು. ನೀನು ನಮ್ಮ ದೇಶಕ್ಕೆ ಗುಲಾಮನು, ನೀನು ನಮ್ಮ ರಾಜ್ಯಕ್ಕೆ ಇಲ್ಲವೇ ನಮ್ಮ ರಾಜನಿಗೆ ಗುಲಾಮನು ಎಂದು ಕಂಡವರ ಕೈಗಳ ಮೇಲೆ ಮುದ್ರೆ ಹಾಕ್ತಾ ಇದ್ರು. ಆ ಮುದ್ರೆ ಯಾರ ಕೈ ಮೇಲೆ ಬೀಳುತ್ತೋ ಅವರು ಇನ್ನು ಮೇಲೆ ಶತ್ರು ರಾಜನಿಗೆ ಗುಲಾಮರಾಗ್ತಿದ್ರು. ಆ ರೀತಿಯಾಗಿ ಮುದ್ರೆ ಹಾಕುತ್ತಾ 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 ದೇಶದೊಳಗೆ ನುಗ್ಗುತ್ತಾ ಇರುವಾಗ ಒಬ್ಬ ವ್ಯಕ್ತಿ ಕೊಡ್ಲಿಗೆಯನ್ನು ತೆಗೆದುಕೊಂಡು ಒಂದು ಮರವನ್ನು ಕಡಿಯುತ್ತಾ ಕಡಿಯುತ್ತಾ ಇದ್ದ. ಅವನ ಬಳಿಗೆ ಈ ಸೈನಿಕರು ಬಂದು ಅವನನ್ನು ಹಿಡಿದುಕೊಳ್ಳುತ್ತಾರೆ. ಹಿಡಿದುಕೊಂಡು ಬಲವಂತವಾಗಿ ಅವನ ಕೈಗೆ ಮುದ್ರೆ ಹಾಕ್ತಾರೆ. ಹಾಗೆ ಮುದ್ರೆ ಹಾಕಿದಾಗ ಕೇಳ್ತಾನೆ, ಎದಕ್ಕಾಗಿ ಮುದ್ರೆ ಹಾಕಿದ್ದೀರಿ ಎಂದು. ಈ ಮುದ್ರೆ ನಿನ್ನ ಕೈ ಮೇಲೆ ಇರುವವರೆಗೂ ನೀನು ನಮ್ಮ ರಾಜನಿಗೆ ಗುಲಾಮನು ಎಂಬ ಮಾತು ಕೇಳದ ಕೂಡಲೇ, ನಾನ್ಯಾಕೆ ನಿಮ್ಮ ರಾಜನಿಗೆ ಗುಲಾಮನಾಗಲಿ? ನನಗೆ ಅಂತ ಅದ್ಭುತನಾದ ರಾಜನಿದ್ದಾನೆ, ನಮಗೆ ಪ್ರಾಣ ಕೊಡುವಷ್ಟು ಪ್ರೀತಿಸುವ ರಾಜನಿದ್ದಾನ. ನಾವು ಆತನಿಗೆ ಗುಲಾಮರು. ನಾವ್ಯಾಕೆ ನಿಮ್ಮ ರಾಜನಿಗೆ ಗುಲಾಮರಾಗ್ಬೇಕು? ಅವರು ನಗುತ್ತಾ ಒಂದ್ ಮಾತು ಹೇಳ್ತಾರೆ. ಮಾತಿಂದ ಹೇಳಕ್ಕೆ ಚೆನ್ನಾಗಿದೆ. ಯಾಕೆ? ಅದಕ್ಕಾಗಿ, ಈಗ ನಿನ್ನ ಕೈ ಮೇಲೆ ನಮ್ಮ ರಾಜನ ಮುದ್ರೆ ಇದೆ. ಆ ಮುದ್ರೆ ನಿನ್ ಮೇಲಿರುವವರೆಗೂ ನೀನು ನಮ್ಮ ರಾಜನಿಗೆ ಗುಲಾಮನಾಗಿರುತ್ತಿ ಎಂಬ ಮಾತು ಕೇಳುತ್ತಿರುವಾಗಲೇ ಅವನು ಕಡಿದ ಆ ಮರದ ತುಂಡಿನ ಮೇಲೆ ಒಂದು ಕೈಯನ್ನಿಟ್ಟು ಇನ್ನೊಂದು ಕೈಯಲ್ಲಿ ಕೊಡ್ಲಿಗೆ ತೆಗೆದುಕೊಂಡು ಮುದ್ರೆ ಹಾಕಿದ ಕೈ ಕಡ್ದು ಹಾಕ್ತಾನೆ. ಆಗೇನ್ ಹೇಳ್ತಾನೆ ಗೊತ್ತಾ? ಒಂದು ವೇಳೆ ನನ್ನ ಈ ಕೈ ಮೇಲೆ ಇರುವ ಮುದ್ರೆಯ ನಿಮಿತ್ತ ಇಲ್ಲವೇ ಈ ಕೈ ಮೇಲೆ ಇರುವ ಈ ಗುರುತಿನ ನಿಮಿತ್ತ ನಾನು ನಿಮ್ಮ ರಾಜನಿಗೆ ಗುಲಾಮನೆಂದು ಭಾವಿಸುತ್ತಿರುವುದಾದ್ರೆ ಆ ಕೈಯೇ ನನಗ್ ಬೇಕಾಗಿಲ್ಲ. ಬೈಬಲ್ನಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಏನ್ ಹೇಳಿದ್ದಾರೆ ಗೊತ್ತಾ? ನಿಮ್ಮ ಬಲಗೈ ನಿಮ್ಮನ್ನು ಪಾಪದಲ್ಲಿ ಬೀಳಿಸುವುದಾದ್ರೆ ಏನ್ ಮಾಡಂದಿದ್ದಾರೆ? ಕಡಿದು ಹಾಕು ಅಂದಿದ್ದಾರೆ. ನಿಮ್ಮ ಬಲಗಣ್ಣು ಪಾಪದಲ್ಲಿ ನಿಮ್ಮನ್ನು ಬೀಳಿಸುವುದಾದ್ರೆ ಅದನ್ನು ಕಿತ್ತು ಹಾಕಿರಿ. ನಿಮ್ಮ ಬಲಗಾಲು ನಿಮ್ಮನ್ನು ಪಾಪದಲ್ಲಿ ಬೀಳಿಸುವುದಾದ್ರೆ ಅದನ್ನು ಕಡಿದು ಹಾಕಿರಿ ಎಂದು ಯಾಕೆ ಹೇಳಿದ್ರು? ನೀವು ಎರಡು ಕಾಲು, ಎರಡು ಕೈ, ಎರಡು ಕಣ್ಣು ಇಟ್ಕೊಂಡು ನರಕಕ್ಕೆ ಹೋಗುವುದಕ್ಕಿಂತ ಒಂದೇ ಕೈ ಕಾಲಿನಿಂದ ನೀವು ಪರಲೋಕಕ್ಕೆ ಬರುವುದು ಬೆಟರ್. ಅದರ ಅರ್ಥ ತಕ್ಷಣ ನೀವು ಕೂಡ ಹೋಗಿ ಕೈಕಾಲು ಕಡಿದುಕೊಳ್ಬೇಕಂತಲ್ಲ. ಇಲ್ಲಿ ದೇವರು ಹೇಳ್ತಾ ಇರುವುದೇನೆಂದರೆ, ಅಂತಹ ಆ ವೈರಾಗ್ಯ ಉಳ್ಳವರಾಗಿರ್ರಿ, ಅಂತಹ ಆಲೋಚನೆ ಉಳ್ಳವರಾಗಿರ್ರಿ. ಬೇಡ, ನನ್ನ ಶರೀರ ಅಪವಿತ್ರ ಮಾಡುವಂತಹ ಕಣ್ಣುಗಳು ನನಗೆ ಯಾವತ್ತೂ ಇರಬಾರದು. ನನ್ನ ಶರೀರ ಅಪವಿತ್ರ ಮಾಡುವಂತಹ ಕೈಗಳು ನನಗಿರಬಾರದು. ಅಂತ ಕ್ರಿಯೆಗಳು ನನ್ನಲ್ಲಿ ಇರಬಾರದು ಎಂಬ ತೀವ್ರತೆ ನಮ್ಮೊಳಗಡೆ ಇರಬೇಕು ಎಂದು ದೇವರು ಬಯಸ್ತಿದ್ದಾರೆ. ಫ್ರೆಂಡ್ಸ್, ಮೊದಲನೇದಾಗಿ ದೇವರು ನಮ್ಮನ್ನು ಪರಿಶುದ್ಧರಾಗಿರುವುದಕ್ಕಾಗಿ ಕರೆದಿದ್ದಾರೆ. ಪರಿಶುದ್ಧರಾಗಿರುವುದಕ್ಕಾಗಿಯೇ ಪ್ರಯತ್ನ ಮಾಡೋಣವೇ? ಏನ್ ಮಾಡುವುದಾದ್ರೆ ಸೈತಾನನ ಶೋಧನೆ ನಾವು ಜಯಿಸಬಲ್ಲೆವು? ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಪ್ರಾರ್ಥಿಸುವುದಾದ್ರೆ, ತನ್ನ ಶಿಷ್ಯರಿಗೆ ಯೇಸು ಕ್ರಿಸ್ತನು ಹೇಳುತ್ತಾರೆ, ಶೋಧನೆಗೆ ಒಳಗಾಗದಂತೆ ನೀವು ಪ್ರಾರ್ಥಿಸಿರಿ ಎಂಬುದಾಗಿ. ಅವರು ಪ್ರಾರ್ಥಿಸಿದ್ರಾ? ಪ್ರಾರ್ಥಿಸಲಿಲ್ಲ, ಸೋತು ಹೋದ್ರು. ಅದಕ್ಕಿಂತ ಮುಂಚೆ ಅವರು ಹೇಳಿದ್ದೇನೆಂದರೆ, ಯೇಸುವೇ, ನಾವು ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೇವೆ, ನಿನ್ನನ್ನು ಮಾತ್ರ ಬಿಟ್ಟು ಹೋಗಲ್ಲ ಎಂದು ಹೆಮ್ಮೆಯಿಂದ ಹೇಳಿಕೊಂಡ್ರು. ಆದ್ರೆ ಶತ್ರು ಬಂದಾಗ ಓಡಿ ಹೋದ್ರು. ಪ್ರಿಯರೇ, ಹೇಡಿಗಳಂತೆ ಓಡಿ ಹೋದ್ರು. ಅಂದ್ರೆ ಅರ್ಥ ಗೊತ್ತಾ?
ನಾವು ದೇವರ ಸನ್ನಿಧಿಯಲ್ಲಿ ದೇವರ ಮುಂದೆ ಬಹಳ ನಿರ್ಣಯಗಳನ್ನು ತೆಗೆದುಕೊಳ್ತೇವೆ. ಹಾಗೆ ಮಾಡ್ತೇನೆ ದೇವ್ರೆ, ಹೀಗೆ ಮಾಡ್ತೇನೆ ದೇವ್ರೆ ಎಂದು, ಹಾಗೆ ಬದುಕುತ್ತೇನೆ ದೇವ್ರೆ, ಹೀಗೆ ಬದುಕುತ್ತೇನೆ ಎಂದು ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಆದರೆ ದೇವರಿಗೆ ಕೊಟ್ಟ ಮಾತಿನಲ್ಲಿ ನಾವು ಒಂದು ವೇಳೆ ನಿಲ್ಲಬೇಕಾದರೆ ಪ್ರಾರ್ಥಿಸುವವರಾಗಿರಬೇಕು. ಪ್ರಾರ್ಥನೆ ವೀರರಾಗಿರದೆ, ಪ್ರಾರ್ಥಿಸುವವರಾಗಿರದೆ ನೀವು ದೇವರಿಗೆ ಮಾತು ಕೊಟ್ಟು ತೆಗೆದುಕೊಂಡ ನಿರ್ಣಯಗಳಲ್ಲಿ ನಿಲ್ಲಲು ಸಾಧ್ಯವೇ ಇಲ್ಲ. ಯೇಸು ಶಿಷ್ಯರಾಗಿದ್ದಂತಹ ಪೇತ್ರ, ಯೋಹಾನ, ಯಾಕೋಬ ಇವರಿಂದಲೇ ಸಾಧ್ಯವಾಗಲಿಲ್ಲ. ಪ್ರಾರ್ಥನೆ ಇಲ್ಲದಿರುವಾಗ ಅವರು ಓಡಿ ಹೋದ್ರು. ಪ್ರಾರ್ಥನೆ ಮಾಡದಿರುವಾಗ ಅವರು ಬಿದ್ದು ಹೋದರು. ಪ್ರಾರ್ಥನೆ ಮಾಡದೇ ಇದ್ದಾಗ ಅವರು ಹೇಡಿಗಳ ಹಾಗೆ ಯೇಸು ಕ್ರಿಸ್ತನನ್ನು ಒಬ್ಬಂಟಿಗನಾಗಿ ಮಾಡಿ ಓಡಿ ಹೋದ್ರು. ಅಂದರೆ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಬಲಪಡಿಸುವಂಥದ್ದು, ಸ್ಥಿರಗೊಳಿಸುವಂಥದ್ದು, ಧೈರ್ಯ ಕೊಡುವಂಥದ್ದು ಪ್ರಾರ್ಥನೆ. ಆ ಪ್ರಾರ್ಥನೆ ಇಲ್ಲದಿದ್ದರೆ ಪರಿಶುದ್ಧರಾಗಿ ಜೀವಿಸಲು ಸಾಧ್ಯವಿಲ್ಲ. ಭಕ್ತನಾದ ಮಾರ್ಟಿನ್ ಲೂಥರ್ ಒಂದ್ ಮಾತು ಹೇಳ್ತಾರೆ, ದಿನದಲ್ಲಿ 2 ಗಂಟೆಗಳವರೆಗೂ ನಾನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸದೇ ಇದ್ದರೆ ಆ ದಿನದಲ್ಲಿ ಸೈತಾನನು ಹೇಗಾದ್ರೂ ಮಾಡಿ ನನ್ನ ಮೇಲೆ ಜಯವನ್ನು ಸಾಧಿಸ್ತಾನೆ, ನನ್ನನ್ನು ಸೋಲಿಸ್ತಾನೆ ಅನ್ನುತ್ತಾರೆ. ಇದನ್ನು ವೈಯಕ್ತಿಕವಾಗಿ ಅನುಭವಿಸಿದ್ದೇನೆಂದು ಸಾಕ್ಷಿ ಕೊಡ್ತಾ ಹೇಳ್ತಾರೆ, ಐ ನೀಡ್ ಟು ಪ್ರೇ ಅಟ್ ಲೀಸ್ಟ್ 2 hours ಟು ಕಾಂಕರ್ ಡೆವಿಲ್. ಈ ದಿನ ನಮ್ಮಲ್ಲಿ ಬಹಳಷ್ಟು ಜನರು ಕನಿಷ್ಠ 10 ನಿಮಿಷ ಕೂಡ ಪ್ರಾರ್ಥಿಸುವುದಿಲ್ಲ. ಹೇಗೆ ಜಯಿಸ್ಲಿಕ್ಕಾಗುತ್ತೆ? ಸೈತಾನನನ್ನು, ಸೈತಾನನ ಕುತಂತ್ರಗಳನ್ನು, ಸೈತಾನನ ಶೋಧನೆಗಳನ್ನು ಹೇಗೆ ಜಯಿಸಲು ಸಾಧ್ಯ? ಈ ದಿನ ವಾಕ್ಯ ಕೇಳುತ್ತಿರುವಂತಹ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಸೈತಾನನನ್ನು, ಸೈತಾನನ ಶೋಧನೆಗಳನ್ನು ಜಯಿಸಬೇಕಾದರೆ, ಪರಿಶುದ್ಧರಾಗಿ ಜೀವಿಸಬೇಕಾದರೆ ಪ್ರಾರ್ಥಿಸಬೇಕು. ಪ್ರಾರ್ಥಿಸಲಾರದೆ ಪರಿಶುದ್ಧರಾಗಿ ಜೀವಿಸಲು ಸಾಧ್ಯವೇ ಇಲ್ಲ. ಪರಿಶುದ್ಧನಾದ ತಂದೆ, ಬಹು ನೇರವಾಗಿ ಸ್ಪಷ್ಟವಾಗಿ ದಿನ ನಮ್ಮೊಂದಿಗೆ ಮಾತಾಡಿದ್ದೀರಿ. ನಮ್ಮನ್ನು ನಮ್ಮ ನಾಲಿಗೆಯೇ ಆರೋಪಿಸುವುದಾದರೆ, ನಮ್ಮ ಶರೀರವೇ ನಮ್ಮ ಮೇಲೆ ವ್ಯಾಜ್ಯವಾಡುವುದಾದರೆ ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯ? ನಮ್ಮ ಕಣ್ಣುಗಳೇ ನಮ್ಮ ವಿರುದ್ಧ ಸಾಕ್ಷಿ ಕೊಡುವುದಾದರೆ, ಇವನ ಕಣ್ಣು ಪವಿತ್ರವಾಗಿಲ್ಲ, ಇವನ ನೋಟ ಸರಿಯಾಗಿಲ್ಲ ಎಂದು ನಮ್ಮ ವಿರುದ್ಧ ನಮ್ಮ ಕಣ್ಣೇ ಸಾಕ್ಷಿ ಕೊಡುವುದಾದರೆ, ಇವನ ಆಲೋಚನೆ ಸರಿಯಾಗಿಲ್ಲ ಎಂಬುದಾಗಿ ನಮ್ಮ ಮನಸ್ಸೇ ಸಾಕ್ಷಿ ಕೊಡುವುದಾದರೆ, ಇವನ ಕೆಲಸಗಳು, ಇವನ ಕೈಗಳು, ಇವನ ನಡತೆ, ಇವನ ಮಲಗುವಿಕೆ ಒಳ್ಳೆಯದಲ್ಲವೆಂದು ನಮ್ಮ ಮನಸ್ಸೇ ಮನಸಾಕ್ಷಿ ಕೊಡುವುದಾದರೆ ನಮ್ಮ ಗತಿ ಏನು ದೇವರೇ? ಅಂತಹ ಹೀನ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಮ್ಮನ್ನು ಕ್ಷಮಿಸು ದೇವರೇ. ನಮ್ಮ ಮನಸಾಕ್ಷಿ ನಮ್ಮ ಮೇಲೆ ಅಪರಾಧಿಗಳೆಂದು ನಮ್ಮನ್ನು ಖಂಡಿಸಲಾರದಂತಹ ಜೀವಿತ ನಮಗೆ ದಯಪಾಲಿಸಿರಿ. ನಮ್ಮ ಮನಸಾಕ್ಷಿ ನಿತ್ಯವೂ ಒಳ್ಳೆಯದಾಗಿರಬೇಕು, ನಿರ್ಮಲವಾದ ಮನಸಾಕ್ಷಿಯುಳ್ಳವರಾಗಿರಬೇಕು. ಅಂತಹ ಜೀವಿತ ದಯಪಾಲಿಸಿರಿ. యేసయ్య, ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿಯೇ ಕರೆದಿದ್ದೀರಿ. ಅಂತಹ ಜೀವಿತ ನಮಗೆ ದಯಪಾಲಿಸಿರಿ. ಈ ದಿನ ಕೇಳಿರುವ ಈ ವಾಕ್ಯ ಪ್ರತಿಯೊಬ್ಬರು ಕ್ರಿಯೆಯಲ್ಲಿಟ್ಟು ನಿಮ್ಮ ಮಕ್ಕಳಾಗಿ ಜೀವಿಸುವ ಧನ್ಯತೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇಲೆ